ಹುಡುಗರು ಹುಟ್ಟಿದ್ರೆ ಇಂಜಿನಿಯರ್, ಹುಡುಗಿರು ಹುಟ್ಟಿದ್ರೆ ಡಾಕ್ಟರ್ ಆಗ್ಬೇಕು ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮನಸ್ಥಿತಿ. ಆದ್ರೆ ದೇವದತ್ ಪಡಿಕ್ಕಲ್ ರವರ ತಂದೆ ತಾಯಿಗಳ ಆಸೆ ಇದಾಗಿರ್ಲಿಲ್ಲ. ತಂದೆ ಕ್ರಿಕೆಟ್ ಆಟದ ಮೇಲೆ ತುಂಬಾ ಆಸಕ್ತಿ ಇದ್ದವರು. ಹೀಗಾಗಿ ತಮಗೆ ಗಂಡು ಮಗು ಹುಟ್ಟಿದ್ರೆ ಅವನನ್ನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಮಾಡ್ಬೇಕು ಅನ್ನೋದು ತಂದೆ ಬಾಬುನ್ ಕುನ್ನತ್ ಅವರ ಆಸೆ ಆಗಿತ್ತು. ಆ ಪುಟ್ಟ ಹುಡುಗನ ಮುಂದೆ ಒಂದು ಸೈಡ್ ಫುಟ್ಬಾಲ್, ಇನ್ನೊಂದು ಸೈಡ್ ಪ್ಲಾಸ್ಟಿಕ್ ಕ್ರಿಕೆಟ್ ಬ್ಯಾಟ್ ಅನ್ನ ಇಡ್ತಾರೆ. ಅದರಲ್ಲಿ ದೇವದತ್ ಪಡಿಕ್ಕಲ್ ಪ್ಲಾಸ್ಟಿಕ್ ಬ್ಯಾಟ್ ಅನ್ನ ಚೂಸ್ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ದೇವದತ್ ಪಡಿಕ್ಕಲ್ ರವರ ಕ್ರಿಕೆಟ್ ಜರ್ನಿ. ಅದು 2000 ಜುಲೈ 7 ತೆಲಂಗಾಣದ ಹೈದರಾಬಾದ್ ನಗರದಲ್ಲಿ ದೇವದತ್ ಪಡಿಕ್ಕಲ್ ರವರ ಜನನವಾಗುತ್ತೆ. ಮಗ ಬೆಳೆದು ದೊಡ್ಡವನಾದ ಮೇಲೆ ಅಂದ್ರೆ ದೇವದತ್ 3 ವರ್ಷ ವಯಸ್ಸು ಇದ್ದಾಗ ತಂದೆ ಬಾಬುನ್ ಕುನ್ನತ್ ರವರಿಗೆ ಎಷ್ಟೇ ಕೆಲಸ ಇದ್ರು ಕ್ರಿಕೆಟ್ ಮ್ಯಾಚ್ ಇದ್ದಾಗ ಕೆಲಸವನ್ನ ಬಿಟ್ಟು ಮ್ಯಾಚ್ ನೋಡ್ತಾ ಇದ್ರು. ಅವರ ಜೊತೆಗೆ ಮಗ ದೇವದತ್ ಕೂಡ ಕ್ರಿಕೆಟ್ ನೋಡ್ತಾ ಇದ್ರು. ಆಗ ದೇವದತ್ ರವರಿಗೆ 3 ವರ್ಷ ವಯಸ್ಸು. ಆಗ್ಲೇ ಕ್ರಿಕೆಟ್ ಮೇಲೆ ಆಸಕ್ತಿ ಇದ್ದಿದ್ದನ್ನ ನೋಡಿ ತಂದೆ ಅವನಿಗೆ ಸಪೋರ್ಟ್ ಮಾಡ್ತಾರೆ. ದೇವದತ್ ಪಡಿಕ್ಕಲ್ 9 ವರ್ಷ ಇದ್ದಾಗ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಇದ್ದಾಗ ತಂದೆ ತಾಯಿ ಅವನಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲು ಹೇಳ್ತಾರೆ. ಅದೇ ರೀತಿ ದೇವದತ್ ಕ್ರಿಕೆಟ್ ಅಕಾಡೆಮಿಗೆ ಸೇರಿಕೊಳ್ತಾನೆ. ಕ್ರಿಕೆಟ್ ಮೇಲೆ ಆಸಕ್ತಿ ನೋಡಿ ತಂದೆ ಮಗನಿಗೋಸ್ಕರ ತನ್ನ ಕುಟುಂಬವನ್ನ ಕರೆದುಕೊಂಡು ಹೈದರಾಬಾದ್ ನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಹಾಗೆ ದೇವದತ್ ನ ಆರ್ಮಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಸ್ಕೂಲ್ಗೆ ಜಾಯಿನ್ ಮಾಡಿಸ್ತಾರೆ. ನಂತರ ದೇವದತ್ 11 ವರ್ಷ ವಯಸ್ಸಿನಲ್ಲಿಯೇ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ನಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಅಲ್ಲಿನ ಕೋಚ್ ಆಗಿದ್ದ ಮೊಹಮ್ಮದ್ ನಸೀರುದ್ದೀನ್ ಜೊತೆ ದೇವದತ್ ಪ್ರಾಕ್ಟೀಸ್ ಶುರು ಮಾಡಿದ್ರು. ಹಾಗೆ ಬಹುಬೇಗನೆ ಅಂಡರ್ 16 ನಲ್ಲಿ ಆಟವನ್ನ ಶುರು ಮಾಡ್ತಾರೆ. ಇವರು ಹೈಟ್ ಇರೋದ್ರಿಂದ ಯಾವುದೇ ಶಾರ್ಟ್ ಬಾಲ್ ಆಗಲಿ ಇವರಿಗೆ ತೊಂದರೆ ಕೊಡ್ತಾ ಇರ್ಲಿಲ್ಲ. ಸುಲಭವಾಗಿ ಆ ಬಾಲ್ ಅನ್ನ ಬೌಂಡ್ರಿ ಕಡೆ ಕಳಿಸ್ತಾ ಇದ್ರು. ಮುಂದೆ ದೇವದತ್ 2017ರಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ KPL ನ ಪ್ರಾರಂಭದಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಹೀಗಾಗಿ ಮಿಡಲ್ ಆರ್ಡರ್ ನಿಂದ ತುಂಬಾ ರನ್ ಹೊಡೆಯಲು ಸಾಧ್ಯ ಆಗ್ತಿರ್ಲಿಲ್ಲ. ಯಾವಾಗ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೋ 53 ಬಾಲ್ ನಲ್ಲಿ 72 ರನ್ ಹೊಡಿತಾರೆ. ಆಗಿನಿಂದ ಪ್ರತಿ ಮ್ಯಾಚ್ ನಲ್ಲೂ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಳ್ತಾರೆ. ಹೀಗೆ ದೇವದತ್ ರವರ ಜೀವನದಲ್ಲಿ ಎಲ್ಲಾ ಚೆನ್ನಾಗಿ ಹೋಗ್ತಾ ಇತ್ತು. ಆದ್ರೆ 2018ರಲ್ಲಿ ಯಾವುದೇ ಮ್ಯಾಚ್ ನಲ್ಲೂ ರನ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಕೋಚ್ ನಸೀರುದ್ದೀನ್ ಪ್ರತಿಯೊಬ್ಬ ಕ್ರಿಕೆಟರ್ ಜೀವನದಲ್ಲಿ ಇಂತಹ ಸಂದರ್ಭಗಳು ಬರ್ತಾ ಇರುತ್ತೆ, ಹಾಗೆ ಹೆದರಬೇಡ, ಮತ್ತೆ ನೀನು ಫಾರ್ಮ್ ಗೆ ಬರ್ತೀಯಾ, ಹಾರ್ಡ್ ವರ್ಕ್ ಮಾಡು ಹೀಗಂತ ಕೋಚ್ ನಸೀರುದ್ದೀನ್ ಹೇಳ್ತಾರೆ. ನಂತರ ದೇವದತ್ ಒಂದು ಮ್ಯಾಚ್ ನಲ್ಲಿ ಸೆಂಚುರಿ ಹೊಡಿತಾರೆ. ಅಲ್ಲಿಂದ ಪಡಿಕ್ಕಲ್ಗೆ ಕಾನ್ಫಿಡೆನ್ಸ್ ಬರುತ್ತೆ. 2018 ಅಂಡರ್ 19 ಬಿಹಾರದ ವಿನು ಮಾರ್ಕಾ ಟ್ರೋಫಿನಲ್ಲಿ ದೇವದತ್ ಚೆನ್ನಾಗಿ ಆಟವನ್ನು ಆಡ್ತಾರೆ. ಇದರಿಂದ ಇಂಡಿಯಾ ತಂಡಕ್ಕೆ ಅಂಡರ್ 19ಗೆ ಶ್ರೀಲಂಕಾ ತಂಡದ ಎದುರು ಆಡೋದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ 3 ಮ್ಯಾಚ್ ನಲ್ಲಿ ದೇವದತ್ 122 ರನ್ ಹೊಡಿತಾರೆ. ಮುಂದೆ 2018 ನವೆಂಬರ್ 28 ಮೊದಲ ಟೆಸ್ಟ್ ಮ್ಯಾಚ್ ನಲ್ಲಿ ಡೆಬ್ಯೂ ಮಾಡ್ತಾರೆ. ತನ್ನ ಮೊದಲನೇ ರಣಜಿ ಮ್ಯಾಚ್ ನಲ್ಲಿ 77 ರನ್ ಹೊಡಿತಾರೆ. ಆಗ ರಾಹುಲ್ ದ್ರಾವಿಡ್ ಇವರನ್ನ ಮುಂದಿನ ಹಂತಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ IPL ಹರಾಜಿನಲ್ಲಿ ಇವರನ್ನ ಸೆಲೆಕ್ಟ್ ಮಾಡ್ತಾರೆ. ಅದು ಡಿಸೆಂಬರ್ 18 2018 IPL ಮ್ಯಾಚ್ ಹರಾಜಿನಲ್ಲಿ RCB 20 ಲಕ್ಷ ಕೊಟ್ಟು ದೇವದತ್ ಪಡಿಕ್ಕಲ್ ರವರನ್ನ ಬೈ ಮಾಡುತ್ತೆ. ಆ ದಿನ ದೇವದತ್ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಅವರ ತಂದೆ ಬಾಬುನ್ ಕುನ್ನತ್ ರವರು ಕೂಡ ತುಂಬಾ ಹ್ಯಾಪಿಯಾಗಿ ಇರ್ತಾರೆ. 18ನೇ ವಯಸ್ಸಿನಲ್ಲಿ ಕೊಹ್ಲಿ ಜೊತೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇರೋದು ದೇವದತ್ ಪಡಿಕ್ಕಲ್ ರವರು ತುಂಬಾ ಖುಷಿ ಪಡ್ತಾರೆ. ಯಾವಾಗ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ಇರ್ತಾ ಇರುತ್ತೋ ಅಲ್ಲಿಗೆ ಅವರ ತಂದೆ ತಾಯಿ ಆಟವನ್ನ ನೋಡಕ್ಕೆ ಹೋಗ್ತಾ ಇದ್ರು. ಅವರ ಮಗ ABD ಜೊತೆ ಮತ್ತೆ ವಿರಾಟ್ ರವರ ಜೊತೆ ಗ್ರೌಂಡ್ ನಲ್ಲಿ ವಾರ್ಮ್ ಅಪ್ ಮಾಡೋದನ್ನ ನೋಡಿ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ. ಆದರೆ ಆ ವರ್ಷ ದೇವದತ್ ರವರಿಗೆ RCB ಟೀಮ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಜಾಗ ಸಿಗೋದಿಲ್ಲ. ದೇವದತ್ ಪ್ಲೇಯಿಂಗ್ 11 ಗೆ ಬರೋಕೆ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಆ ವರ್ಷ ಆಗೋದಿಲ್ಲ. 2019 ಆಗಸ್ಟ್ 31ರಲ್ಲಿ KPL ಕರ್ನಾಟಕ ಪ್ರೀಮಿಯರ್ ಲೀಗ್ ನಲ್ಲಿ 8 ಮ್ಯಾಚ್ ನಲ್ಲಿ 310 ರನ್ ಹೊಡಿತಾರೆ. ಅಲ್ಲಿ KPL ನಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ಲೇಯರ್ ಆಗ್ತಾರೆ. ಹಾಗೆ 2019 ಸೆಪ್ಟೆಂಬರ್ 26 ಲಿಸ್ಟ್ ಕ್ರಿಕೆಟ್ ಡೆಬ್ಯೂ ಮಾಡ್ತಾರೆ. ಅಲ್ಲಿ ಟೋಟಲ್ 11 ಮ್ಯಾಚ್ ನಲ್ಲಿ 609 ರನ್, 2 ಸೆಂಚುರಿ, 5 ಹಾಫ್ ಸೆಂಚುರಿ ಹೊಡಿತಾರೆ. ನವೆಂಬರ್ 8 2019 T20ಯಲ್ಲಿ ಕೂಡ
ಇವರು ಕಾಣಿಸಿಕೊಳ್ತಾರೆ. ಅದರಲ್ಲಿ 12 ಮ್ಯಾಚ್ ಆಡಿ 580 ರನ್ ಹೊಡಿತಾರೆ. ಹೀಗೆ ಎಲ್ಲಾ ಮ್ಯಾಚ್ ನಲ್ಲೂ ಚೆನ್ನಾಗಿ ಆಡ್ತಾ ಬರ್ತಾ ಇರ್ತಾರೆ. ಇದನ್ನ ಗಮನಿಸಿ RCB ಟೀಮ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆಡೋದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ 2020ರಲ್ಲಿ ಕೊರೋನಾ ಕಾರಣದಿಂದ ಎಲ್ಲಾ IPL ಮ್ಯಾಚ್ ಗಳನ್ನ ಪೋಸ್ಟ್ಪೋನ್ ಮಾಡ್ತಾರೆ. 2020 ಸೆಪ್ಟೆಂಬರ್ 21 SRH ವಿರುದ್ಧ IPL ಮ್ಯಾಚ್ ಆಡ್ತಾರೆ. ಪೂರಾ ಸೀಸನ್ 15 ಮ್ಯಾಚ್ ಗಳಲ್ಲಿ 473 ರನ್ ಹೊಡಿತಾರೆ. ಸ್ಟ್ರೈಕ್ ರೇಟ್ 124. ಇದರಲ್ಲಿ 5 ಹಾಫ್ ಸೆಂಚುರಿ ಹೊಡಿತಾರೆ. ಆದ್ರೆ ದೇವದತ್ ಪಡಿಕ್ಕಲ್ ರವರ ಜರ್ನಿ ಹೀಗೆ ಇರ್ಲಿಲ್ಲ. 2021ರಲ್ಲಿ ದೇವದತ್ ಪಡಿಕ್ಕಲ್ ಗೆ ಕೊರೋನಾ ಬರುತ್ತೆ. ಮನೆಯಲ್ಲೇ ಕ್ವಾರಂಟೈನ್ ನಲ್ಲಿ ಇರ್ಬೇಕಾಗುತ್ತೆ. ಇದರಿಂದ IPL ಮೊದಲ ಮ್ಯಾಚ್ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ರಿಕವರಿ ಆದ ಬಳಿಕ RR ವಿರುದ್ಧ ಸೆಂಚುರಿ ಹೊಡಿತಾರೆ. ಇದಾದ ಬಳಿಕ ದೇವದತ್ ಪಡಿಕ್ಕಲ್ ರವರಿಂದ ಅಷ್ಟೇನು ರನ್ ಬರ್ತಾ ಇರ್ಲಿಲ್ಲ. ಬೇಗನೆ ಔಟ್ ಆಗಿ ಬಿಡ್ತಾ ಇದ್ರು. ಬಟ್ ಇವಾಗ RCB ತಂಡದಲ್ಲಿ ಇವರ ಅಬ್ಬರದ ಆಟವನ್ನ ಯಾರಿಂದಲೂ ತಡೆಯೋಕೆ ಆಗ್ತಾ ಇಲ್ಲ. RCBಯ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಇವರ ಈ ಆಟಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇವರ ಜರ್ನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ.